ಹಾಯ್ ಹಲೋ ಎವ್ರಿವನ್. ನಾವೀಗ ಯಾವ ಕೋರ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂದರೆ ಅದೇ BSc ಅನಿಮೇಷನ್ ಆ್ಯಂಡ್ VFX ಕೋರ್ಸು. ಫ್ಯೂಚರಲ್ಲಿ ಒಳ್ಳೆ ಸ್ಕೋಪ್ ಇರೋ ಕೋರ್ಸು, ಹಾಗೆ ತುಂಬ ಕ್ರಿಯೇಟಿವ್ ಇರೋ ಕೋರ್ಸು ಮತ್ತು ಡಿಫ್ರೆಂಟಾಗಿರೋದು ಯಾವುದಾದ್ರೂ ಕೋರ್ಸ್ ಇತ್ತು ಅಂದರೆ ಅದೇ BSc ಅನಿಮೇಷನ್ ಆ್ಯಂಡ್ VFX ಕೋರ್ಸ್. ಸೊ ಓಕೆ, ನಾವೀಗ ಈ ಡಿಫ್ರೆಂಟ್ ಆಗಿರೋ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದೇ ಅನಿಮೇಷನ್ ಆ್ಯಂಡ್ VFX ಕೋರ್ಸ್. ಸಿಂಪಲಾಗಿ ಹೇಳೋದಾದರೆ ಅನಿಮೇಷನ್ VFX ಅಂದರೆ ಏನು ಅಂತ, ಯಾವುದಾದ್ರೂ ಒಂದು ಇಮೇಜ್ನ ರಿಯಲಾಗಿ ಬರೋ ಥರ ಅನಿಮೇಷನ್ ಹಾಗೆ VFX ಅಲ್ಲಿ ಮಾಡಬಹುದು ಆ ವಿಜುವಲೈಸೇಷನ್ನ. ಎಕ್ಸಾಂಪಲ್ಸ್, ಈಗ ಯಾವುದಾದ್ರೂ ಮೂವೀಸಲ್ಲಿ ಅಲ್ಲಿ ಏನು ಇಲ್ಲದೆ ಇದ್ದರೂ ಕೂಡ ಸೊ ರಿಯಲಾಗಿ ಇದೆ ಅಂತ ತೋರಿಸ್ತಾರಲ್ವ, ಅದೇ ಅನಿಮೇಷನ್ ಆ್ಯಂಡ್ VFX. ಈ ಕೋರ್ಸಲ್ಲಿ ನಾವೇನೇನು ಕಲಿತೀವಿ ಅಂದರೆ ಸ್ಲೈಡ್ ಅನಿಮೇಷನ್, ಇಮೇಜ್ ಅನಿಮೇಷನ್, ಕಾರ್ಟೂನ್ ಅನಿಮೇಷನ್, ಮೋಷನ್ ಅನಿಮೇಷನ್, ಟೆಕ್ಸ್ಟ್ ಅನಿಮೇಷನ್, 2D ಆ್ಯಂಡ್ 3D ಅನಿಮೇಷನ್ ಆ್ಯಂಡ್ VFX, ಹಾಗೆ ವಿಜುವಲ್ಸ್ ಎಫೆಕ್ಟ್ ಆ್ಯಂಡ್ ಗ್ರೀನ್ ಸ್ಕ್ರೀನ್, ಈ ಥರದನ್ನೆಲ್ಲ ನಾವು ಈ ಕೋರ್ಸಲ್ಲಿ ಕಲಿತೀವಿ. ಈ ಕೋರ್ಸು ಬೇರೆ ಥರ ಕೋರ್ಸ್ ನಾರ್ಮಲ್ ಅಲ್ಲದೇ ತುಂಬ ಡಿಫ್ರೆಂಟ್ ಆಗಿರೋ ಕೋರ್ಸ್ ಕೂಡ ಹೌದು. ಈ ಕೋರ್ಸ್ನ ಕಂಪ್ಲೀಟ್ ಮಾಡಿರೋರು ಡೈರೆಕ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ವರ್ಕ್ ಮಾಡಬಹುದು. ಅಂದರೆ ಬಿಗ್ ಬಡ್ಜೆಟ್ ಮೂವಿಗಳಲ್ಲಿ ಇವರು VFX ಆಗಿ ವರ್ಕ್ ಮಾಡಬಹುದು. ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ತುಂಬ ಟ್ರೆಂಡಿಂಗ್ ಆಗಿರೋ ಕೋರ್ಸ್ ಕೂಡ ಇದು ಹೌದು. ಓಕೆ, ಈ ಕೋರ್ಸ್ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಬಂದು ಅಂತ ಅಂದ್ಕೊಳ್ತೀನಿ. ಸೊ ಈ ಕೋರ್ಸ್ ಮಾಡೋಕ್ಕೆ ಬೇಕಾಗಿರೋ ಎಲಿಜಿಬಿಲಿಟಿ ಚೆಕ್ ಮಾಡೋಣ ಬನ್ನಿ. ಇದು 3 ಇಯರ್ ಕೋರ್ಸು. ಇದು ಕಂಪ್ಲೀಟ್ಲಿ ಫುಲ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸು. ಈ ಕೋರ್ಸ್ ಮಾಡೋಕ್ಕೆ ನೀವು ಯಾವ ಗ್ರೂಪ್ ತೊಗೊಂಡಿದ್ರು ಕೂಡ PUC ಲೋ ಅಡ್ಮಿಷನ್ಗೆ ಎಲಿಜಿಬಲ್ ಆಗ್ತೀರಾ. ಈ ಕೋರ್ಸ್ ಬಂದು 3 ಇಯರ್ ಕೋರ್ಸು. PUCಲಿ ಮಿನಿಮಮ್ 50% ಇರಬೇಕಾಗುತ್ತೆ. ನೆಕ್ಸ್ಟ್ ಈ ಕೋರ್ಸ್ ಮಾಡೋದಕ್ಕೆ ಫೀಸ್ ನೋಡೋದಾದರೆ ಡಿಫ್ರೆಂಟ್ ಕಾಲೇಜಲ್ಲಿ ಡಿಫ್ರೆಂಟ್ ಫೀಸಸ್ ಇರುತ್ತೆ, ಒಂದೇ ಫೀಸ್ ಅಂತ ಇರೋದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಪರ್ಟಿಕ್ಯುಲರ್ ಫೀಸು ಮೆನ್ಷನ್ ಮಾಡ್ತಾ ಇಲ್ಲ. ನೆಕ್ಸ್ಟು ಈ ಕೋರ್ಸ್ ಕಂಪ್ಲೀಟ್ ಮಾಡಿದವ್ರಿಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ 4 ಲ್ಯಾಕಿಂದ 8 ಲ್ಯಾಕ್ಸ್ವರೆಗೂ ಪ್ರೊವೈಡ್ ಮಾಡ್ತಾರೆ. ಯಾಕಂದರೆ ಈ ಕೋರ್ಸ್ಗೆ ಅಷ್ಟು ಡಿಮ್ಯಾಂಡ್ ಇದೆ. ನೆಕ್ಸ್ಟ್ ಜಾಬ್ ಓಪನಿಂಗ್ಸ್ ಬಗ್ಗೆ ನೋಡೋದಾದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬಹುದು, ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು, ಅಡ್ವರ್ಟೈಸಿಂಗ್ ಇಂಡಸ್ಟ್ರಿ, ಪ್ರೈವೇಟ್ ಕಂಪ್ನಿ, ನ್ಯೂಸ್ ಹಾಗೆ ಮ್ಯಾಗ್ಝಿನ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು, ವೆಬ್ಸೈಟ್ ಹಾಗೆ ಡಿಸೈನಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು, ಟೂರಿಸಮ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು, ಪ್ರೊಡಕ್ಷನ್ ಏಜೆನ್ಸಿಯಾಗಿ ವರ್ಕ್ ಮಾಡ್ಬೋದು, ಇನ್ಫಾರ್ಮೇಷನ್ ಸಿಸ್ಟಮ್ ಆರ್ಗನೈಜೇಷನ್, ಈ ಥರ ಕಂಪ್ನೀಸಲ್ಲಿ ನೀವು ವರ್ಕ್ ಮಾಡಬಹುದು. ಇಷ್ಟೇ ಅಲ್ಲ, ಇದಕ್ಕೆ ತುಂಬ ಜಾಬ್ ಓಪನಿಂಗ್ಸ್ ಕೂಡ ಇದೆ. ಸೊ ಈಗ ನಿಮಗೆ ಅನಿಮೇಷನ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಬಂತು ಅಂದ್ಕೊಳ್ತೀನಿ. ನೆಕ್ಸ್ಟು ಅದಲ್ಲದೆ ಕೂಡ ಅಬ್ರಾಡಲ್ಲೂ ಕೂಡ ನೀವು ತುಂಬ ಜಾಬ್ ಓಪನಿಂಗ್ಸ್ ಇದೆ. ಓಕೆ, ನೆಕ್ಸ್ಟ್ ಏನಾದರೂ ಫರ್ದರ್ ಡೀಟೇಲ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಕೌನ್ಸ್ಲಿಂಗ್ ಕೂಡ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.